Good morning, students. So, students, ಇವತ್ತು ಒಂದು ಪ್ರೋಗ್ರಾಮ್ ಈ 10th ಎಕ್ಸಾಮ್ ಬರೀತಾ ಇರುವಂಥ ಸ್ಟೂಡೆಂಟ್ಸ್ಗೆ ಮತ್ತು 10th ಎಕ್ಸಾಮ್ ಆದಮೇಲೆ ಒಂದು ಫಸ್ಟ್ ಪಿ ಯುಗೆ ಎಂಟರ್ ಆಗಬೇಕೀಗ. ಫಸ್ಟ್ ಪಿ ಯುಗೆ ಎಂಟರ್ ಆಗಬೇಕು ಅಂತ ಆದರೆ ನಾವೇನು ಅಲ್ಲಿ ಕೋರ್ಸ್ ತಗೋಬೇಕು ಏನು ಈ ಥರದ್ದು ಟೆನ್ಷನ್ಸ್ ಇದ್ದಾಗ ಅದರಿಂದ ಆಚೆಗೆ ಬರಬೇಕೀಗ ನಾವು ಹೇಗೆ ಈಗ ಶಾರ್ಟ್ಲಿ ನಾವು ಕಾಲೇಜ್ಗೆ ಹೋಗಬೇಕು. ಕಾಲೇಜಲ್ಲಿ ಏನು ಸಬ್ಜೆಕ್ಟ್ ತೊಗೊಂಡ್ರೆ ನಮ್ಗೆ ಯಾವುದು ಈಸಿ ಆಗುತ್ತೆ. ಈಗ 2-3 ಮಂತ್ಸ್ ಆಯಿತು, ನಾವು ಸ್ವಲ್ಪ ಸ್ಟಡಿ ಮಾಡದೇ ಇರೋದೇನಾದರೂ ಎಫೆಕ್ಟ್ ಆಗುತ್ತಾ ಅಂತ ಅನ್ನೋದಕ್ಕೆ ಒಂದು ಜಸ್ಟ್ ನಿಮಗೆ ಮತ್ತು ನಿಮ್ಮ ಪೇರೆಂಟ್ಸ್ಗೆ ಇಬ್ರಿಗೂ ಒಂದು 2 ನಿಮಿಷ ನಾನು ಮಾತಾಡ್ತಾ ನಾನು ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ. ನನ್ನ ಹೆಸರು ರೇವಣ್ಣ, ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಗಿ PUC ನಲ್ಲಿ ನಾನು ಕೆಲಸ ಮಾಡ್ತೀನಿ. PU ಸೆಕ್ಷನ್ ಮಕ್ಕಳಿಗೆ, ಫಸ್ಟ್ PU ಸೆಕೆಂಡ್ PU ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ನಾನು ಹ್ಯಾಂಡಲ್ ಮಾಡ್ತೀನಿ. ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮು, ನಿಮ್ಮ JEE ಮತ್ತು CET ಎಕ್ಸಾಮ್ಗಳಿಗೂ ಕೂಡ ಪಾಠವನ್ನು ಮಾಡ್ತೀನಿ. ಸೊ ಈಗ ಈಗ ಈ ಒಂದು ವಿಚಾರವಾಗಿ ನಾವು ಡಿಸ್ಕಷನ್ ಮಾಡೋದಾದ್ರೆ ಎಲ್ಲದಕ್ಕಿಂತ ಮುಂಚಿತವಾಗಿ ಈಗ ಕಮಿಂಗ್ ಫಾರ್ ಯುವರ್ ಎಕ್ಸಾಮಿನೇಷನ್, ನಿಮ್ಮ ಈ 2-3 ಡೇಸ್ನಲ್ಲಿ ನಿಮಗೆ ಎಕ್ಸಾಮ್ ಏನಿಲ್ಲ ಅದಕ್ಕೆ ನಮ್ಮ ಟೀಮ್ನಿಂದ ನನ್ನ ಒಂದು ಪರ್ಸ್ನಲಾಗಿ ನಾನು ವೈಯಕ್ತಿಕವಾಗಿ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಈಗ ನಾವು ಈ ಒಂದು ಪ್ರೋಗ್ರಾಮ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಮಕ್ಕಳೀಗ ನಾ SLC ಆದ ತಕ್ಷಣ ನಾನು PCMB ತಗೋಬೇಕಾ ಅಥವಾ ಬೇರೆ ಸಬ್ಜೆಕ್ಟ್ಸ್ ಏನು ತಗೋಬೇಕು ಅಂತ ಅದಕ್ಕೆ ತುಂಬ ಮಕ್ಕಳು ತುಂಬ ಪೇರೆಂಟ್ಸ್ಗೆ PCMB ಕೊಡಿಸ್ಬೇಕು, PCMB ತಗೋಬೇಕು ಅಂತ ಮನಸ್ಸಿನಲ್ಲಿದ್ದರೂ ಕೂಡ, ತಲೆಯಲ್ಲಿದ್ದರೂ ಕೂಡ ಎಲ್ಲ ಒಂದು ಕಡೆ ಭಯ. ಇವನು PCMB ಮಾಡೋಕ್ಕಾಗತ್ತಾ, ಇವನು ಇಂಜಿನಿಯರಿಂಗ್ ಮಾಡ್ತಾನೆ, ಇವನು ಮೆಡಿಕಲ್ಗೆ ಹೋಗೋಕ್ಕಾಗತ್ತಾ ಇವನ ಕೈಲಿ. ಸೊ ಇಲ್ಲಿ ಫಸ್ಟ್ ಒಂದು ಮಾತೇನು ಅಂದರೆ, ನೀವು ಒಂದು ಸೈನ್ಸ್ ಸ್ಟ್ರೀಮ್ಗೆ ಬರೋದ್ರಿಂದ, ಸೈನ್ಸ್ ಸ್ಟ್ರೀಮ್ಗೆ ಅಂದರೆ PCMB, PCM CS, ಸೊ ಈ ಥರದ ಸಬ್ಜೆಕ್ಟ್ಗಳನ್ನ ನೀವು ತಗೊಳ್ಳೋದ್ರಿಂದ ನಿಮಗೆ ಓಪನಿಂಗ್ಸ್ ಜಾಸ್ತಿ ಇರುತ್ತೆ. ನಿಮಗೆ ಹೆಚ್ಚು ಅವಕಾಶಗಳು ನಿಮಗೆ ನೆಕ್ಸ್ಟ್ ಫರ್ದರ್ ನಿಮ್ಮ ಫ್ಯೂಚರ್ನಲ್ಲಿ ಸಿಗುತ್ತೆ. ಇಂಜಿನಿಯರಿಂಗ್ ಹೋಗ್ಬೋದು, ಮೆಡಿಕಲ್ ಹೋಗ್ಬೋದು, ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಹೋಗ್ಬೋದು. ನೆಕ್ಸ್ಟು ಇದು ಇಂಜಿನಿಯರಿಂಗ್ ಅಲ್ಲದೆ BSc ನಲ್ಲಿ ತುಂಬ ಸಬ್ಜೆಕ್ಟ್ಗಳು ಬರುತ್ತೆ, ಓಪನಿಂಗ್ಸು ತುಂಬ ಇರುತ್ತೆ, ಆಮೇಲೆ ಅವಕಾಶಗಳು ಹೆಚ್ಚೆಚ್ಚು ನಿಮಗೆ ಸಿಗುತ್ತೆ. ಸೊ ಇದು ಫಸ್ಟ್. ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ಕೆರಿಯರ್ ಗೈಡ್ಲೈನಲ್ಲಿ ನಿಮಗೆ ತುಂಬ ಜನ ಹೇಳಿರ್ತಾರೆ. ನಿಮಗೆ ನಿಮ್ಮ ಮನೆಯಲ್ಲೂ ಕೂಡ ಪೇರೆಂಟ್ಸು ಇದ್ರ ಬಗ್ಗೆ ತುಂಬ ತಿಳುವಳಿಕೆ ಇರುವಂಥವ್ರು ಇದ್ದರೆ ನಿಮಗೆ ತಿಳಿಸ್ಕೊಟ್ಟಿರ್ತಾರೆ. ಕೆಲವರು ಇದು ತುಂಬ ಸ್ವಲ್ಪ ಡೈಲಮ ಇರುವಂಥವ್ರು, ನಾನು PCMB ತಗೋಬೋದಾ, ತಗೊಂಡ್ರೆ ನನಗೆ ಕಷ್ಟ ಆಗುತ್ತಾ ಅಂತ ನಮಗೆ ಒಂದು 2 ಮಾತು ಹೇಳಿ. ಮಕ್ಕಳಿಗೆ PCMB ತಗೋಬೇಕು ಅಂತ ಅಂದರೆ ಅಲ್ಲಿ ನಮಗೆ ಇಂಪಾರ್ಟೆಂಟಾಗಿ ನಮ್ಮ ಮೈಂಡಿಗೆ ಬರುವಂಥದ್ದು ಅಲ್ಲಿ ಮೇನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಗಿನ್ನ ಈ ಎಲ್ಲೋ ಒಂದು ಕಡೆ ಮ್ಯಾಥಮೆಟಿಕ್ಸ್ ಅನ್ನೋದು ಭಯ. ಹಾಗಾಗಿ ಬೀಯಿಂಗ್ ಎ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆ ಭಯ ಬೇಡ ಅಂತ ಅನ್ನೋದಕ್ಕೆ ನಾನು ಹೇಳ್ತೇನೆ. ಹೇಗೆ ಅಂತ ಅನ್ನೋದನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈಗ ಮ್ಯಾಥಮೆಟಿಕ್ಸ್ ವಿಚಾರದಲ್ಲಿ ಭಯ ಪಡೋದು ಬೇಡ. ನಾನು ನಿಮಗೂ ನಿಮ್ಮ ಪೇರೆಂಟ್ಸ್ಗೂ ಹೇಳೋದು ಅಂತಾನೆ, ನಿಮಗೆ ಮ್ಯಾಥಮೆಟಿಕ್ಸ್ನಲ್ಲಿ ತುಂಬಾ ನಾಲೆಡ್ಜ್ ಇದ್ದು, ತುಂಬಾ ನಾಲೆಡ್ಜ್ ಇದ್ದೀನಿ, ನಾನು ತುಂಬಾ ರ್ಯಾಂಕ್ ಬರ್ತಾ ಇದ್ದೀನಿ ಅಂಥವ್ರು ಮಾತ್ರ ಅಲ್ಲ, ಸ್ವಲ್ಪ ಇಂಟ್ರೆಸ್ಟ್, ನಾನು ಎಲ್ಲೋ ಸ್ವಲ್ಪ ನನಗೆ ಕಷ್ಟ ಆಗ್ತಾ ಇದೆ ಆದರೂ ನಾನು ಮ್ಯಾಥಮೆಟಿಕ್ಸ್ ಕಲಿಬೇಕು, ನಾನು ಮ್ಯಾಥಮೆಟಿಕ್ಸ್ ಕಲಿತ್ರೆ ನನಗೆ ನನ್ನ ಫ್ಯೂಚರ್ ನಾನು ಕಟ್ಕೋಬೋದು ಅಂತ ಅನ್ನುವ ಮಕ್ಕಳಿಗೆ ಖಂಡಿತ ಏನು ಕಷ್ಟ ಇಲ್ಲ. ನಿಮಗೆ ಇಂಟ್ರೆಸ್ಟ್ ಹೊಂದಿದ್ರೆ ಸಾಕು, ಆರಾಮಾಗಿ ನೀವು PUC ನಲ್ಲಿ ಮ್ಯಾಥಮೆಟಿಕ್ಸ್ ಕಲಿಬೋದು, ನೀವು ಒಳ್ಳೆ ಮಾರ್ಕ್ಸ್ನ ನೀವು PUC ನಲ್ಲಿ ತಗೋಬೋದು. ನಾನೀಗ ಒಂದು ವೇಳೆ ನೀವು ಫಸ್ಟ್ PUಗೆ PCMB ತಗೊಂಡ್ರೆ ಅಲ್ಲಿ ಮ್ಯಾಥಮೆಟಿಕ್ಸ್ ವಿಚಾರವಾಗಿ ನಾನು ಕೆಲವೊಂದು ವಿಚಾರಗಳನ್ನ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಸ್ಟೂಡೆಂಟ್ಸ್, so let me discuss that topics about on the 10th standard as well as first PU. 10th standard ನಲ್ಲಿ ನೀವು ಏನು ಕಲ್ತಿದ್ದೀರಿ ಮತ್ತು ಫಸ್ಟ್ PU ನಲ್ಲಿ ಏನೈತೆ ಅದನ್ನು ಆಮೇಲೆ ನಾನು ಒಂದಷ್ಟು ಕ್ವಶನ್ಸು ತಗೊಂಡು ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ಫಸ್ಟ್ PU SLC ನಲ್ಲಿ ಇದುವರೆಗೆ ಮ್ಯಾಥಮೆಟಿಕ್ಸ್ನಲ್ಲಿ ಏನೇನು ಕಲ್ತ್ಕೊಂಡು ಬಂದಿದ್ದೀರಿ ನೋಡಿ. ಈಗ ಫಸ್ಟ್ ನಿಮಗೆ 10th ಸ್ಟ್ಯಾಂಡರ್ಡ್ನಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್, ಟ್ರಯಾಂಗಲ್ಸ್, linear equations, circles, area related to circles, constructions, coordinate geometry, real numbers, polynomials,
quadratic equations, trigonometry, applications of trigonometry, statistics, probability, areas and volume. 15 chapters ಇದೆ ನಿಮ್ಮ 10th ಸ್ಟ್ಯಾಂಡರ್ಡ್ ನಲ್ಲಿ ಇರೋ ಸಿಲೆಬಸ್, ಮ್ಯಾಥಮೆಟಿಕ್ಸ್ ಸಿಲೆಬಸ್. ಈಗ ಇಲ್ಲಿ ಏನೇನು ಕಲ್ತಿದ್ರಿ ಅದು ಫಸ್ಟ್ ಪಿ ಯು ನಲ್ಲಿ ಏನೇನು ಲಿಂಕ್ ಆಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಸೊ ಈಗ ಫಸ್ಟ್ ಪಿ ಯು ನಲ್ಲಿ ಒಂದಷ್ಟು ಇಲ್ಲಿ ಪೋರ್ಷನ್ಸ್ ಅನ್ನ ನಾನು ಬರೆದಿದ್ದೇನೆ. ಫಸ್ಟ್ ಪಿ ಯು ನಲ್ಲಿ ಇರೋ ಮ್ಯಾಥಮೆಟಿಕ್ಸ್ ಸಿಲೆಬಸ್ ನ ಇಲ್ಲಿ ಬರೆದಿದ್ದೇನೆ. ಸೆಟ್ಸ್, ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್, ಟ್ರಿಗ್ನಾಮೆಟ್ರಿ. PMI ಅಂತ ಅಂದ್ರೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್, ಲೀನಿಯರ್ ಇನ್ಇಕ್ವಾಲಿಟೀಸ್, ಕಾಂಪ್ಲೆಕ್ಸ್ ನಂಬರ್ಸ್, permutation and combination, binomial theorem, sequence and series, straight lines, conic section, 3D geometry. 3D geometry means 3-dimensional geometry, limits and derivatives, mathematical reasoning, statistics, probability. ಇದಿಷ್ಟು. ಸೊ ಈಗ ನೀವು ನೋಡಿದ ತಕ್ಷಣ ಏನಿಲ್ಲಿ 15 ಚಾಪ್ಟರ್ಸ್ ಐತೆ, ಇಲ್ಲಿ 16 ಚಾಪ್ಟರ್ಸ್ ಐತೆ, ನೋ ನಥಿಂಗ್ ದ್ಯಾಟ್. ಬಟ್ ಅದನ್ನು ಲಿಂಕ್ ಮಾಡ್ತಾ ಹೋಗ್ತೀನಿ ನೋಡಿ. ಆಮೇಲೆ ಒಂದಷ್ಟು ಯಾವುದಾದ್ರು ಒಂದೋ ಎರಡೋ ಚಾಪ್ಟರ್ನಲ್ಲಿ ನೀವು ಏನು ಕಲಿಬೇಕು, ಅಲ್ಲಿ ಕ್ವಶನ್ಸ್ ಹೇಗೆ ಬರುತ್ತೆ, ಎಷ್ಟು ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಹಿಯರ್ ಫಸ್ಟ್ ಚಾಪ್ಟರ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಅರ್ಥಮೆಟಿಕ್ ಪ್ರೋಗ್ರೆಷನ್ AP ಅಂತ ಹೇಳ್ತೀವಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಟ್ ಕಮ್ಸ್ ಅಂಡರ್ ಸೀಕ್ವೆನ್ಸ್ ಅಂಡ್ ಸೀರೀಸ್. ನೋಡಿ ಈಗ ಇಲ್ಲಿ ನೀವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಲ್ತಿದ್ದೀರಿ, ಸಾಕಷ್ಟು ಕ್ವಶನ್ಗಳು. ಅದರಲ್ಲಿ ನಾನು ತುಂಬ ಕಡೆ ಈ 10th ಮಕ್ಕಳಿಗೆ ಒಂದಷ್ಟು ಕ್ಲಾಸ್ ತಗೊಂಡ ರೀತಿಯಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ತುಂಬ ಮಕ್ಕಳು ಕೇಳ್ತಾರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಒಂದಷ್ಟು ಅಪ್ಲಿಕಬಲ್ ಆ ಕ್ವಶನ್ ಬರುತ್ತೆ, ಆ ಕ್ವಶನ್ಸ್ ಆನ್ಸರ್ ಮಾಡೋದು ಹೇಗೆ, ಈ ಥರದ್ದೆಲ್ಲ ಕೇಳಿ ಮಕ್ಕಳ. ಇಲ್ಲಿ ಇಷ್ಟೆಲ್ಲ ನೀವು ಕಲ್ತಿದ್ಮೇಲೆ ಇಲ್ಲಿ ಒಂದು ಕಡೆ ಒಂದು ಚಾಪ್ಟರ್ ತುಂಬಾ ಈಸಿ ಆಗುತ್ತೆ. ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ನೇ ನಮ್ಗೆ ಇಲ್ಲಿ ಸೀಕ್ವೆನ್ಸ್ ಅಂಡ್ ಸೀರೀಸ್ ನಲ್ಲಿ ಬರುತ್ತೆ. ಸೀಕ್ವೆನ್ಸ್ ಅಂಡ್ ಸೀರೀಸ್ ನಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ನೀವು ಏನ್ ತಗೋತೀರೋ ಒಂದು ಎಕ್ಸ್ಟ್ರಾ ಬರುತ್ತೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಆದ್ಮೇಲೆ ಇನ್ನೊಂದು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂತ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಆದ್ರೆ ನೀವು ಆಡ್ ಮಾಡ್ತಾ ಹೋಗ್ತೀರಿ ಸೀಕ್ವೆನ್ಸ್ ನಲ್ಲಿ. ಇಲ್ಲಿ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀರಿ. ಹಾಗಾಗಿ ಇಲ್ಲಿ ಏನ್ ಕಲ್ತಿದ್ದೀರಿ ಅದನ್ನೇ ಪುನಃ ಇನ್ನೊಂದ್ಸಲ ಫಸ್ಟ್ PU ನಲ್ಲಿ ಸೀಕ್ವೆನ್ಸ್ ಅಂಡ್ ಸೀರೀಸ್ ನಲ್ಲಿ ರಿವಿಷನ್ ಮಾಡ್ಕೋತೀರಿ. ಒಂದಷ್ಟು ಕ್ವಶನ್ಸ್ ಬೇರೆ ಬೇರೆ ಬರ್ಬೋದೇ ಹೊರತು ಅಲ್ಲಿ ನೀವು ಏನು ಕಾನ್ಸೆಪ್ಟ್ ಅನ್ನ ಕಲ್ತಿದ್ದೀರಿ, ಕಾನ್ಸೆಪ್ಟ್ ದಟ್ ವಿಲ್ ನಾಟ್ ಚೇಂಜ್, ಖಂಡಿತ ಚೇಂಜ್ ಆಗೋದಿಲ್ಲ. ಒಂದೆರಡು ಕ್ವಶನ್ ಎಕ್ಸ್ಟ್ರಾ ಮಾಡ್ಬೋದು. ಈಸಿಯಾಗಿ ನೀವು ಇಲ್ಲಿ ಸೀಕ್ವೆನ್ಸ್ ಅಂಡ್ ಸೀರೀಸ್ ನಲ್ಲಿ ಆ ಚಾಪ್ಟರ್ನ ಕಲಿತೀವಿ. ನೆಕ್ಸ್ಟ್ ಟ್ರಯಾಂಗಲ್ಸ್. ಇಲ್ಲಿ ನಮಗೆ ಗೊತ್ತು ಟ್ರಯಾಂಗಲ್ಸ್ ಅಂತ ಅಂದ್ರೆ ಟೈಪ್ಸ್ ಆಫ್ ಟ್ರಯಾಂಗಲ್ಸ್. ಇದೆಲ್ಲ ನಮಗೆ ಟ್ರಯಾಂಗಲ್ಸ್ ಅಂತ ಅನ್ನೋದು ಪರ್ಟಿಕ್ಯುಲರ್ ಆಗಿ ಚಾಪ್ಟರ್ ಬರಲಿಲ್ಲ. ಟ್ರಯಾಂಗಲ್ಸ್ ಅಂಡ್ ಸರ್ಕಲ್ಸ್ ಏನಿದೆಯೋ ಅದು ಪರ್ಟಿಕ್ಯುಲರ್ ಆಗಿ ನಮ್ಗೆ ಚಾಪ್ಟರ್ ಬರಲಿಲ್ಲ ಅಂತ ಆದ್ರೂ ನಮಗೆ ಟ್ರಯಾಂಗಲ್ಸ್, ಟೈಪ್ಸ್ ಆಫ್ ಟ್ರಯಾಂಗಲ್ಸ್, ರೈಟ್ ಆಂಗಲ್ ಟ್ರಯಾಂಗಲ್, ಸ್ಪೆಷಲಿ ಬೇಸ್ಡ್ ಆನ್ ಪೈಥಾಗರಸ್ ಥಿಯರಮ್, ಇದನ್ನೆಲ್ಲ ನೆಕ್ಸ್ಟ್ ಫರ್ದರ್ ಸ್ಟಡೀಸ್ ನಲ್ಲಿ ನಮಗೆ ರಿಪೀಟ್ ಆಗ್ತಾನೆ ಇರ್ತದೆ. ರಿಪೀಟ್ ಆಗ್ತಾನೆ ಇರ್ತದೆ. ಪೈಥಾಗರಸ್ ಥಿಯರಮ್, ಪೈಥಾಗರಿಯನ್ ಟ್ರಿಪ್ಲೆಟ್ಸ್ ಅಂತ ಎವ್ರಿ ಕ್ಲಾಸ್ ನಾವು ಪ್ರತಿ ಕ್ಲಾಸ್ ನಲ್ಲಿ ನಾಟ್ ಓನ್ಲಿ ಇನ್ ಜಿಯೋಮೆಟ್ರಿ ಪಾರ್ಟ್, ನಾಟ್ ಓನ್ಲಿ ಇನ್ ರೈಟ್ ಆಂಗಲ್ ಟ್ರಯಾಂಗಲ್, ಇನ್ ಸಮ್ವೇರ್ ಬೇರೆ ಕಡೆನೂ ನಾವು ಅದನ್ನೆಲ್ಲ ಅಪ್ಲೈ ಮಾಡಿಕೊಂಡು ಅದನ್ನ ಆನ್ಸರ್ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಲೀನಿಯರ್ ಈಕ್ವೇಷನ್ಸ್. ಇಲ್ಲಿ ನಾವು ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತ, ಲೀನಿಯರ್ ಈಕ್ವೇಷನ್ಸ್ ಅಂತ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತ ತಗೋತೀವಿ. ಜಸ್ಟ್ ಇಲ್ಲಿ ಇದನ್ನು ಹೇಗೆ ತುಂಬಾ ಸಿಂಪಲ್ ಕ್ವಶನ್, ತುಂಬಾ ಸಿಂಪಲ್ ಆಗಿ ನಾವು ಇಲ್ಲಿ ಇರೋ ಚಾಪ್ಟರ್ ಇಲ್ಲಿ ನಾವು ಆನ್ಸರ್ ಮಾಡ್ತಾ ಬರ್ತೀವಿ. ಒಂದು ಡಿಫರೆನ್ಸ್ ಕೊಡ್ತೀನಿ ನೋಡಿ ಹೇಗೆ ಅಂತ. ಒಂದೇ ಒಂದು ಡಿಫರೆನ್ಸ್ ಹೇಗೆ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಲೀನಿಯರ್ ಈಕ್ವೇಷನ್. 3x minus 6 equals 0. Solve ಅಂತ ಹೇಳಿ ಕ್ವಶನ್. Solve. Find the value of x. Solve the equation. So 3x minus 6 ಆ ಕಡೆ ಶಿಫ್ಟ್ ಮಾಡಿದ್ರೆ ಪ್ಲಸ್ 6, x equals 6/3, x 6/3, x value 2. But ಇದನ್ನೇ ಲೀನಿಯರ್ ಇನ್ಇಕ್ವಾಲಿಟಿ ಬಂದಾಗ this is called as equation. Here we are going to take that equation as inequation. Inequality means here equality that is equal to 0. But here unequal ಅಂತ ಆದ್ರೆ it is not equal. ಅಂತ ಆದ್ರೆ ನೋಡಿ ನಾವು ಎಲ್ಲಿಂದ ಫೈಂಡ್ ಔಟ್ ಮಾಡ್ತೀವಿ? ಇಟ್ ಈಸ್ ನಾಟ್ ಈಕ್ವಲ್ ಅಂತ ಅಂದ್ರೆ ದೆನ್ ವಾಟ್? ಅದು ಈಕ್ವಲ್ ಅಲ್ಲ ಅಂತ ಅಂದ್ರೆ
Is it greater? Is it lesser? Greater than or equal? Less than or? This is the inequality symbol. Equal ಅಲ್ಲ ಅಂತ ಆದ್ರೆ greater, greater than, less than, greater than or equal, less than or equal ಅಂತ ತಗೋತೀವಿ. ಓಕೆ, ಈಗ ಇದೇ ಕ್ವಶನ್ ನಮಗೆ ಕೊಡೋದಾದ್ರೆ 3x minus 6 greater than 0, greater than 0, then here 3x greater than minus 6 ಆ ಕಡೆ ಶಿಫ್ಟ್ ಮಾಡಿದ್ರೆ plus 6 x greater than 2, x greater than 2. ನೋಡಿ ಇಲ್ಲಿ x equal to ಬಂತು, x ಹಾಗಾದ್ರೆ ಎಕ್ಸಾಕ್ಟ್ಲಿ x ವ್ಯಾಲ್ಯೂ 2 ಬಂತಿಲ್ಲಿ. ಹಿಯರ್ x ಗ್ರೇಟರ್ than 2 ಅಂತ ಅಂದ್ರೆ ವ್ಯಾಲ್ಯೂಸ್ ಯಾವ್ದು ಗ್ರೇಟರ್ than 2 ಅಂತ ಅಂದ್ರೆ is it 3, is it 4, 5, 6, 7? Yes, x equals 2, 3, 4, 5, 6, etc. Up to where? Up to infinity. Last number, infinity. This is instead of greater than, so 3x minus 6 greater than or equal to 0 ಬಂತು ಅಂತ ಇಟ್ಕೊಳ್ಳಿ. ಆಗ x greater than or equal to 2. x greater than or equal ಅಂತ ಆದ್ರೆ 2 ಇಂದನೂ ಸ್ಟಾರ್ಟ್ ಆಗುತ್ತೆ. ಆಗ ಇಲ್ಲಿ 2, 3, 4, 5, 6 up to infinity. ಇದನ್ನ ನಾವು ಇಂಟರ್ವಲ್ಸ್ ಅಲ್ಲಿ ಮೆನ್ಷನ್, ನೆಕ್ಸ್ಟ್ ಇಂಟರ್ವಲ್ಸ್ ಅಂತ ಬರುತ್ತೆ, ಅದನ್ನ ಮೆನ್ಷನ್ ಮಾಡಿ. ಹೀಗೆ ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ದನ್ನು ತಗೊಂಡು PUC ನಲ್ಲಿ ಹೇಗೆ ತಗೋತೀವಿ ನಾವು ಅಂತ ಅನ್ನೋದನ್ನ ಒಂದೇ ಒಂದು ಕ್ವಶನ್ ಅನ್ನ ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತೇನೆ. ಓಕೆ, ದಿಸ್ ಇಸ್ ರಿಲೇಟೆಡ್ ಟು ಲೀನಿಯರ್ ಈಕ್ವೇಷನ್ಸ್. ದೆನ್ ಸರ್ಕಲ್ಸ್ ಅಂಡ್ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್. ಇಲ್ಲಿ ಸರ್ಕಲ್ಸ್ ನೋಡಿ, ಈಗ ಒಂದು ಚಾಪ್ಟರ್ ಸರ್ಕಲ್ಸ್, ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಅಂಡ್ ಏರಿಯಾ ರಿಲೇಟೆಡ್ ಟು ವಾಲ್ಯೂಮ್, ಏರಿಯಾಸ್ ಅಂಡ್ ವಾಲ್ಯೂಮ್. ಇದರಲ್ಲಿ ನಾವೇನ್ ಮಾಡ್ತೀವಿ, ಏರಿಯಾಸ್ ಅಂಡ್ ವಾಲ್ಯೂಮ್ ನಲ್ಲಿ ಕೋನ್ ಅಂತ ನೀವು ಸ್ಟಡಿ ಮಾಡಿದ್ದೀರಿ. ಕೋನ್, ಸ್ಪಿಯರ್, ಕೋನ್, ಸಿಲಿಂಡರ್. ಇನ್ ದಟ್ ಕೋನ್, ಸರ್ಕಲ್ಸ್ ಅಂಡ್ ಕೋನ್ ರಿಲೇಟೆಡ್ ಟು ಕಾನಿಕ್ ಸೆಕ್ಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಹಿಯರ್ ಏರಿಯಾ ಆಫ್ ಸರ್ಕಲ್, ಈಕ್ವೇಷನ್ ಆಫ್ ಸರ್ಕಲ್, ಈಕ್ವೇಷನ್ ಆಫ್ ಕೋನ್ ನಲ್ಲಿ ಟೈಪ್ ಬರುತ್ತೆ. ಪ್ಯಾರೋಬೋಲಾ ಗ್ರಾಫ್ ನಲ್ಲಿ ಕಲ್ತಿರ್ತೀರಿ ನೀವು. ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ಪ್ಯಾರೋಬೋಲಾ ಕಲ್ತಿರ್ತೀರಿ. ಪ್ಯಾರೋಬೋಲಾ ಬರುತ್ತೆ, ಹೈಪರ್ಬೋಲಾ ಬರುತ್ತೆ. ಸೊ ಇದಿಷ್ಟು ನಾವಿಲ್ಲಿ ಕಾನಿಕ್ ಸೆಕ್ಷನ್ ಅಲ್ಲಿ ನೋಡಿ. ಇಲ್ಲಿ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ಕಲ್ತಿದ್ದು, ಸರ್ಕಲ್ಸ್ ಅಲ್ಲಿ ಕಲ್ತಿದ್ದು ಒಂದಷ್ಟು ಪಾರ್ಟು, ಏರಿಯಾಸ್ ಅಂಡ್ ವಾಲ್ಯೂಮ್ ನಲ್ಲಿ ಕಲ್ತಿದ್ದಷ್ಟೊಂದು ಪಾರ್ಟು ನಮಗೆ ಕಾನಿಕ್ ಸೆಕ್ಷನ್ ಅಲ್ಲಿ ನಾವು ಅದನ್ನ ಸ್ಟಡಿ ಮಾಡ್ತೀವಿ. ಓಕೆ, ಪ್ಯಾರಾಬೋಲಾ, ಎಲಿಪ್ಸ್, ಹೈಪರ್ಬೋಲಾ ಅಂತ ಬರುತ್ತೆ. ಏರಿಯಾ ಆಫ್ ಈಕ್ವೇಷನ್ ಆಫ್ ಸರ್ಕಲ್, ಈಕ್ವೇಷನ್ ಆಫ್ ಪ್ಯಾರಾಬೋಲಾ, ಪಾಯಿಂಟ್ಸ್, ವರ್ಟಿಸಸ್, ಈ ಥರದ್ದೆಲ್ಲ ನಾವಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ಸರ್ಕಲ್ಸ್ ಅಂಡ್ ಕಾನಿಕ್ ಸೆಕ್ಷನ್ ಅಂತ ಇದನ್ನ ನಾವು ತಗೋತೀವಿ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಪಾರ್ಟ್. ಹೌ ಟು ಕನ್ಸ್ಟ್ರಕ್ಟ್ ಅನ್ನೋದು ನಮಗೆ ಕನ್ಸ್ಟ್ರಕ್ಷನ್ ಪಾರ್ಟ್ ಇಲ್ಲೂ ಬರೋದಿಲ್ಲ, ಬಟ್ ಆ ರಿಲೇಟೆಡ್ ಹೌ ಟು ಕನ್ಸ್ಟ್ರಕ್ಟ್ ಅಂತ ಅನ್ನೋದು ನಮಗೊಂದು ನಾಲೆಡ್ಜ್ ಗೇನ್ ಆಗುತ್ತೆ. ಅದನ್ನ ಇಲ್ಲೆಲ್ಲೂ ನಾವು ಯೂಸ್ ಮಾಡೋದು ಕಡಿಮೆ. ನೆಕ್ಸ್ಟ್ ಇಲ್ಲಿ ಏನು ಬರುತ್ತೆ, ಆಫ್ಟರ್ ದಟ್ ಕೋಆರ್ಡಿನೇಷನ್ ಜಾಮೆಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಚೆನ್ನಾಗಿ ನೀವು ಕೋಆರ್ಡಿನೇಷನ್ ಜಾಮೆಟ್ರಿನ ತುಂಬಾ ಈಸಿಯಾಗಿ ಕಲ್ತಿದ್ದೀರಿ. ಆ ಕೋಆರ್ಡಿನೇಷನ್ ಜಾಮೆಟ್ರಿ ಬಂದ ತಕ್ಷಣ ಮೇನ್ ನಿಮಗೆ ಒಂದು ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಮೇನ್ ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ ರಿಲೇಟೆಡ್ ಕ್ವಶನ್ಸ್ ಆನ್ಸರ್ ಮಾಡಿರ್ತೀರಿ. ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾದಲ್ಲಿ 2 ಸೆಕ್ಷನ್ ಫಾರ್ಮುಲಾ ಬರುತ್ತೆ, ಇಂಟರ್ನಲ್ಲಿ, ಎಕ್ಸ್ಟರ್ನಲ್ಲಿ. ಇದಿಷ್ಟು ರಿಲೇಷನ್, ಅದಷ್ಟನ್ನೇ ನಾವು ಕ್ವಶನ್ಸ್ ಆನ್ಸರ್ ಮಾಡ್ತೀವಿ. ಅದನ್ನ ಬಿಟ್ಟು ಇನ್ನೇನು ಬರೋದಿಲ್ಲ ನಮಗೆ. ಒಂದು ಡಿಸ್ಟೆನ್ಸ್ ಫಾರ್ಮುಲಾ, ಒಂದು ಸೆಕ್ಷನ್ ಫಾರ್ಮುಲಾದಲ್ಲಿ ಇಂಟರ್ನಲ್ಲಿ, ಎಕ್ಸ್ಟರ್ನಲ್ಲಿ. ನಾವಿಲ್ಲಿ ಸೇಮ್ ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾನ ಸ್ಟ್ರೈಟ್ ಲೈನ್ಸ್ ನಲ್ಲಿ ಮತ್ತೆ 3 ಡೈಮೆನ್ಷನಲ್ ಜಾಮೆಟ್ರಿನಲ್ಲಿ ತಗೋತೀವಿ. ಸ್ಟ್ರೈಟ್ ಲೈನ್ಸ್ಗೂ 3 ಡೈಮೆನ್ಷನಲ್ ಜಾಮೆಟ್ರಿ. ಸ್ಟ್ರೈಟ್ ಲೈನ್ಸ್ ಅಲ್ಲಿ ಒಂದು ಲೈನ್ ಫಾರ್ ಎಕ್ಸಾಂಪಲ್ ಹಿಯರ್ ಇಫ್ ಯು ಟೇಕ್ ದ ಲೈನ್ ಹಿಯರ್ ದೇರ್ ಆರ್ 2 ಪಾಯಿಂಟ್ಸ್ ಅಂತ ಅಂದ್ರೆ this is x1, y1, this is x2, y2. ಇದು 2 ಡೈಮೆನ್ಷನ್. 3 ಡೈಮೆನ್ಷನ್ ಅಲ್ಲಿ ನಾವು ಏನು ಮಾಡ್ತೀವಿ, x1, y1, z1 ಅಂತ ತಗೋತೀವಿ. this is
x2 y2 z2 ಅಂತ ತಗೊಳ್ತೀವಿ. ಇದರಲ್ಲೇನೆ ನಾವು ಡಿಸ್ಟೆನ್ಸ್ ಫಾರ್ಮುಲಾ ತಗೊಂಡಾಗ ರೂಟ್ ಆಫ್ x2 minus x1 whole square plus y2 minus y1 whole square ಅಂತ ತಗೋತೀವಿ. 3D ಜಾಮೆಟ್ರಿನಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್ ಬರುತ್ತೆ, ರೂಟ್ ಆಫ್ x2 minus x1 whole square plus y2 minus y1 whole square plus z2 minus z1 whole square. ಒನ್ ಮೋರ್ ಪಾಯಿಂಟ್. ಓಕೆ, ಸೊ ಇದು ನಮಗೆ ಕೋಆರ್ಡಿನೇಟ್ ಜಾಮೆಟ್ರಿನಲ್ಲಿ ನಾವೇನು ಮಾಡ್ತೀವಿ, ಸೊ ಹಿಯರ್ ದಟ್ ಯು ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ ಎರಡನ್ನೂ ಸ್ಟ್ರೈಟ್ ಲೈನ್ಸ್ ಅಲ್ಲಿ ಮತ್ತೆ 3D ಜಾಮೆಟ್ರಿನಲ್ಲಿ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ರಿಯಲ್ ನಂಬರ್ಸ್. ಇಲ್ಲಿ ರಿಯಲ್ ನಂಬರ್ಸ್ ಅಂತ ತಗೋತೀವಿ. ಎಕ್ಸ್ಟೆನ್ಷನ್ ಪಾರ್ಟ್, ರಿಯಲ್ ನಂಬರ್ಸ್ ಅನ್ನ ಯೂಸ್ ಮಾಡಿಕೊಂಡು ಎಕ್ಸ್ಟೆನ್ಷನ್ ಪಾರ್ಟ್ ಒಂದು ಕಾಂಪ್ಲೆಕ್ಸ್ ನಂಬರ್, ಇಮ್ಯಾಜಿನರಿ ನಂಬರ್ಸ್ ಬರ್ತೀವಿ. ಇಮ್ಯಾಜಿನರಿ ನಂಬರ್, ಓಕೆ, ದಟ್ ವಿ ಕಾಲ್ಡ್ ಆಸ್ ಕಾಂಪ್ಲೆಕ್ಸ್ ನಂಬರ್ಸ್. ನೀವು ಈ ರಿಯಲ್ ನಂಬರ್ಸ್ ಅಲ್ಲಿ ಕಲ್ತಿರೋದನ್ನೇ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಒಂದಷ್ಟು ಎಕ್ಸ್ಟ್ರಾ ಒಂದು ಕಾನ್ಸೆಪ್ಟ್ ಎಕ್ಸ್ಟ್ರಾ ಬರ್ಬೋದು, ಅದನ್ನೇ ನಾವಿಲ್ಲಿ ಅದನ್ನ ತಗೋತೀವಿ. ನೆಕ್ಸ್ಟ್ ಟ್ರಿಗ್ನಾಮೆಟ್ರಿ, ಮೇನ್ ಇಂಪಾರ್ಟೆಂಟ್ ಟ್ರಿಗ್ನಾಮೆಟ್ರಿ ಅಂಡ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ. ಲಿಸನ್ ಟು ಮೈ ಸ್ಟೂಡೆಂಟ್ಸ್, ಟು ಬಿ ಫ್ರಾಂಕ್, 10th ಸ್ಟ್ಯಾಂಡರ್ಡ್ ಅಲ್ಲಿ ಟ್ರಿಗ್ನಾಮೆಟ್ರಿ ಅಂಡ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ಏನ್ ಬರುತ್ತೋ 90% ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿರೋದನ್ನೇ ಫಸ್ಟ್ PU ಟ್ರಿಗ್ನಾಮೆಟ್ರಿನಲ್ಲಿ ಮಾಡ್ತೀರಿ. ಫಸ್ಟ್ PU ಟ್ರಿಗ್ನಾಮೆಟ್ರಿನಲ್ಲಿ ಫಸ್ಟ್ ಮೇನ್ ತುಂಬಾ ಈಸಿಯಾಗಿ ನೀವು ಅಲ್ಲಿ ಏನು ಕಲ್ತಿರ್ತೀರಿ ಅಷ್ಟ 90% ಅದೇ. 90% ಅದೇ. ಒಂದು 10% ಕ್ವಶನ್ಗಳು ಬೇರೆ ಬರ್ತದೆ ಅಷ್ಟೇ. ಕ್ವಶನ್ ಅಲೈಡ್ ಆಂಗಲ್, ರೇಷಿಯೋಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಂಗಲ್ಸ್, sum of the angle, sum and difference of the trigonometric functions. ಇದರದಲ್ಲಿ ಸೇಮ್ ನಿಮಗೆ ಆಸ್ ಇಟ್ ಈಸ್ ನೀವು ಟ್ರಿಗ್ನಾಮೆಟ್ರಿ ಅಂಡ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿನಲ್ಲಿ ನೀವು ಕಲ್ತಿರ್ತೀರೋ ಸೇಮ್ ಫಸ್ಟ್ PU ಟ್ರಿಗ್ನಾಮೆಟ್ರಿನಲ್ಲೂ ಅದನ್ನೇ ತಗೋತೀವಿ ಇಲ್ಲಿ. ದಿಸ್ ಇಸ್ ಒನ್ ಆಫ್ ದ ಥಿಂಗ್. ನೆಕ್ಸ್ಟ್ ಸ್ಟಾಟಿಸ್ಟಿಕ್ಸ್. ಸೇಮ್ ಸ್ಟಾಟಿಸ್ಟಿಕ್ಸ್ ಇಲ್ಲೂ ಬರುತ್ತೆ ನಿಮಗೆ. ಮೀನು, ಮೀಡಿಯನ್, ಮೋಡು, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಮೀನ್ ಡಿವಿಯೇಷನ್, ಏನು as it is statistics in them. Next, probability, the same probability chapter here, probability illu barutte namge. Idistu nodi, ಈಗ ನಾನು 1 2 3 4 5 6 7 8 9 10 11 12 ನಾನು ಇರೋ 15 ಚಾಪ್ಟರ್ಸ್ ಅಲ್ಲಿ 12 ಚಾಪ್ಟರ್ಸ್ ರಿಪೀಟ್ ಆಗುತ್ತೆ. 10th ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಏನು ಕಲ್ತಿದ್ದೀರಿ 12 ಚಾಪ್ಟರ್ಸ್ ನಿಮ್ಗೆಲ್ಲವೂ ರಿಪೀಟ್ ಆಗುತ್ತೆ. ಇಲ್ಲಿ ಎಷ್ಟು 1 2 3 4 5 6 7 8 9 ಚಾಪ್ಟರ್ಸ್ ನೀವು ಕಲ್ತಿರೋದೇ ಬರುತ್ತೆ. ಹಾಗಾದ್ರೆ ಏನೇನು ಬರ್ಬೋದು ಇಲ್ಲಿ ನೀವು ಇನ್ನು ಉಳಿದಿರುವಂಥದ್ದು. ಸೊ ಈಗ ಸೆಟ್ಸ್, ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ಸೆಟ್ಸ್ ನಾವು ಒಂದಲ್ಲ ಒಂದು ಕಡೆ ಈಗ ನಿಮಗೆ ಇನ್ನು ಉಳಿದಿರೋದು ಅಷ್ಟೇ, ಇದಲ್ಲದೆ ಇನ್ನು ಉಳಿದಿರೋದು ಕೂಡ ಇನ್ನೆಲ್ಲ ಬೇರೆ ಕಡೆ ನಮ್ಗೆ ಯೂಸ್ ಬಂದೇ ಬರುತ್ತೆ. ಎಕ್ಸೆಪ್ಟ್ ಇಲ್ಲಿ ಒಂದಷ್ಟು ಏರಿಯಾಸ್ ವಾಲ್ಯೂಮ್ನಲ್ಲಿ ಒಂದಷ್ಟು ಫಾರ್ಮುಲಾಗಳು ಏನು ಕಲ್ತಿರ್ತೀರಿ, ತುಂಬ ಇಂಪಾರ್ಟೆಂಟ್ ಫಾರ್ಮುಲಾಗಳು ನಿಮಗೆ ಎಲ್ಲಾದ್ರೂ ಒಂದು ಕಡೆ ನಮಗೆ ಉಪಯೋಗಕ್ಕೆ ಬರುತ್ತೆ. ನೆಕ್ಸ್ಟ್ ಒಂದು ಕಡೆ ಇಲ್ಲಿ ಪಾಲಿನಾಮಿಯಲ್ಸು, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅನ್ನ ನಾವು ಯೂಸ್ ಮಾಡಿಕೊಂಡು ಕ್ವಶನ್ಸ್ ಆನ್ಸರ್ ಮಾಡ್ತೀವಿ. ಓಕೆ, ಹೀಗೆ ಒಂದಲ್ಲ ಒಂದು ಕಡೆ ಯೂಸ್ ಬರುತ್ತೆ. ನೆಕ್ಸ್ಟ್ ಈಗ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್, ಬೈನಾಮಿಯಲ್ ತರ ಒಂದು ಕಾನ್ಸೆಪ್ಟ್ ಇದು, ಅದನ್ನು ನೀವು ಕಲಿತೀರಿ. ಮೇನ್ ಈಗ ಇದರಲ್ಲಿ ಫಸ್ಟ್ PU 16 ಚಾಪ್ಟರ್ಸ್ ಅನ್ನು except limits and derivatives. Except limits and derivatives. ಇನ್ನು ಉಳಿದಂತೆ 15 ಚಾಪ್ಟರ್ಸ್ ಒಂದಲ್ಲ ಒಂದು ಕಡೆ ನೀವು ಕಲ್ತ್ಕೊಂಡು ಬಂದಿರ್ತೀರಿ. 10th ಅಲ್ಲಿ ಕಲ್ತಿಲ್ಲ ಅಂತಾದ್ರೂ 9th ಅಲ್ಲಿ ಎಲ್ಲೋ ಒಂದು ಕಡೆ ಅದನ್ನ ಕಲ್ತಿರ್ತೀರಿ. 8th ಅಲ್ಲಿ ಒಂದು ಕಡೆ ಬಂದಿರ್ತದೆ. ಅದೊಂದು ಸ್ವಲ್ಪ ಹೈಲೈಟ್ ಮಾಡಿಕೊಂಡು ಒಂದಷ್ಟು ಎಕ್ಸ್ಟ್ರಾ ಕ್ವಶನ್ಗಳನ್ನ ನಾವಿಲ್ಲಿ ಆನ್ಸರ್ ಮಾಡ್ಕೊಂಡು ಅಲ್ಲಿಗೆ ಲಿಮಿಟ್ಸ್ ಅಂಡ್ ಡಿರೈವೇಟಿವ್ಸ್ ಮಾತ್ರ ಒಂದು ಎಕ್ಸ್ಟ್ರಾ ಚಾಪ್ಟರ್. ಒಂದು ನಮಗೆ ನೀವು ಇದುವರೆಗೆ ಎಲ್ಲಿ ಏನು ವಾಟ್ ಯು ಆರ್ ನಾಟ್ ಲರ್ನ್ಡ್, ನೀವು ಎಲ್ಲಿ ಏನು ಕಲ್ತಿಲ್ವೋ ಆ ಕಲಿತೇ ಇದ್ದಂಥ ಒಂದು ಕಾನ್ಸೆಪ್ಟ್, ಒಂದು ಚಾಪ್ಟರ್ ಅಂತ ಆದರೆ ದಟ್ ಈಸ್ ಲಿಮಿಟ್ಸ್ ಅಂಡ್ ಡಿರೈವೇಟಿವ್ಸ್. ಅದು ಅಷ್ಟೇ ಒಂದಷ್ಟು ಈಕ್ವೇಷನ್ಸ್ ಬೇಸ್ ಮೇಲೆ ನಿಮ್ಗೆ ಈ ಪಾಲಿನಾಮಿಯಲ್ಸ್ ಮತ್ತು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತ ನೀವೇನು ತಗೋತೀರೋ ದಟ್ ವಿಲ್ ಯೂಸ್ಫುಲ್. ಅದನ್ನ ಯೂಸ್ ಮಾಡಿಕೊಂಡು ಇಲ್ಲಿ ನಾವು ಹೊಸ ಕಾನ್ಸೆಪ್ಟ್ಗಳನ್ನ ಅಲ್ಲಿ ಕಲಿತೀವಿ. ಬಟ್ ಏನು ಕಷ್ಟ ಏನಿಲ್ಲ, ಆರಾಮಾಗಿ ಕಲಿಬೋದು. ಇನ್ನು ಉಳಿದಂತೆ ಆಲ್ರೆಡಿ ನೀವು 9th 10th ಅಲ್ಲಿ ಕಲ್ತ್ಕೊಂಡು ಬಂದಿದ್ದನ್ನೇ ಇಲ್ಲಿ ಕಲಿತೀವಿ. ಈಗ
ಈಗ ನಾನೇನು ಮಾಡ್ತೀನಿ, ಒಂದಷ್ಟು ಹಾಗಾದ್ರೆ ಏನು ಈಸಿ ಆಗ್ಬೋದು, ಯಾವ ಥರ ಒಂದಷ್ಟು ಈಗ ನೀವು 10th ಅಲ್ಲಿ ಇಲ್ಲದೇ ಇರೋ ಚಾಪ್ಟರ್ಸೇ ನಾನು ಒಂದಷ್ಟು ತಗೊಂಡಿಲ್ಲಿ ಆನ್ಸರ್ ಮಾಡ್ತೀನಿ. ಈಗ ಫಸ್ಟ್ ಚಾಪ್ಟರ್ ಸೆಟ್ಸ್ ಆ್ಯಂಡ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್. ಸೆಟ್ಸ್ ಫಸ್ಟು ಸೆಟ್ಸ್ ತಗೊಂಡು ಆಮೇಲೆ ಇದನ್ನು ರಿಲೇಷನ್ ಆ್ಯಂಡ್ ಫಂಕ್ಷನ್ ಅಂತ ಅಂದರೆ ಹೇಗೆ ತಗೋಬೋದು ಅದನ್ನು ನಾವು ಡಿಸ್ಕಷನ್ ಮಾಡಿ. ಸೊ ನಾವು ಹಿಯರ್ ಸೆಟ್ಸ್, ಲೆಟ್ ಮಿ ಟೇಕ್ A 1 2 3 1 2 3, B 2 4, B 2 4. Okay, first ಈಗ ನೋಡಿ, here there are two sets. First A union B ತಗೋತೀವಿ. A union B. A union B means just 1 2 3 4. Just we have to write all the elements. Next ನೋಡಿ, A intersection B ನೋಡಿ, A intersection B. A intersection B ಅಂತ ಆದರೆ ಇದು ಎರಡು ಸೆಟ್ ಅಲ್ಲಿ ಇರೋದು ಕಾಮನ್ ಎಲಿಮೆಂಟ್. Now here that is the common element. This is A intersection B. Now A minus B. A minus B. A minus B means, so we have to write the elements in A X, the common element. Common elements ಅನ್ನು ಬಿಟ್ಟು A ನಲ್ಲಿ ಇರೋದು ಬರಿಬೇಕು. That is common element is 2, 1, 3. 1, then B minus A. B minus A. Now here also same thing. We are going to write the element of B except the common element, that is 4. Okay. But ಈಗ A union B, write all the elements. Intersection B, write common element. A minus B, write only the set of A element excluding the common element. B minus A, B set, like that. ನೋಡಿ, ಇದಿಷ್ಟನ್ನು ನಾನು ಒಂದು ವೆನ್ ಡಯಾಗ್ರಾಮ್ ನಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ ನೋಡಿ. This is Venn diagram, you know. This is A, this is A. First we have to write that A and B common element 2. Then A 1, already 2 is there, 3. Then 4. ನೋಡಿ ಈಗ ಮೆನ್ಷನ್ ಮಾಡ್ಬೋದು, ಇದು 4 1 2 3 4. 4 ಅಲ್ಲ A union. If you want to represent that A union B, express that A union B, just you have to shade that all A union B. If you want to represent that A intersection B, just ಇಲ್ಲಿ ನೀವು represent ಮಾಡಿ. A minus B represent ಮಾಡಬೇಕಾ? 1, only this one. B minus A, just you have to represent only this. This is called A union B, A intersection B, A minus B, B minus. Very simple, right? ಇದನ್ನೇ ಒಂದಷ್ಟು ನಾವು ನೆಕ್ಸ್ಟ್ ಎಕ್ಸ್ಟೆನ್ಷನ್ ಪಾರ್ಟ್ ಏನು ಮಾಡ್ತೀವಿ, ಇದನ್ನ ಸ್ಟೇಟ್ಮೆಂಟ್ಸ್ ಅಂತ. A, the number of students in number of boys in 11th standard, number of girls in 11th, ಹೀಗೆ ಸ್ಟೇಟ್ಮೆಂಟ್ಸ್ ತಗೊಂಡು ಟೋಟಲ್ ಮಾಡ್ತೀವಿ. ಕಾಮನ್ ಎಲಿಮೆಂಟ್ಸ್ ತಗೋತೀವಿ ಅಲ್ಲಿ. The number of students who studied in mathematics, studied in physics, studied in chemistry, ಹೀಗೆಲ್ಲ ತಗೊಂಡು ಅದನ್ನ ಆನ್ಸರ್ ಮಾಡ್ತಾ ಹೋಗ್ತೀವಿ. Next, for example, here A equals 4 5. Then, so ಇದನ್ನ subsets ಬರೀತೀವಿ. Subset. Now here just null set, it is the subset. Then 4, then 5, then 4 5. This is the subset. Totally 1 2 3 4. 1 2 3 4. There are 4 subsets. The otherwise here totally 4, you know, it is 2 to the power 2. 2 to the power 2. 2 to the power 2 means here 2 means the number of 2 means here 2 means this is the standard number. 2 means number of elements in that set. So here this is the collection of subsets. Collection of subsets. The collection of subsets anna power set anna. Power set. That is 2 to the power n. 2 to the power n. 2 to the power n means number of elements. For example, if you want to write the subsets of A, ಹೇಗೆ ನೀವು ಸಬ್ಸೆಟ್ ಬರೀಬೇಕಂತ ಅಂದ್ರೆ 2 to the power 3, 2 to the power 3, totally
8 subsets ಅನ್ನು ಬರೀ 8 subsets ಅನ್ನು ಬರೀ. This is related to sets. ಇದೆಲ್ಲ ಏನು ಕಷ್ಟ ಆಯ್ತು ನಿಮಗೆ? ಇದಕ್ಕಿಂತ ಕಷ್ಟವಾದ ಕ್ವಶನ್ಸ್ ಎಲ್ಲ ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತ್ಕೊಂಡ. ತುಂಬಾ ಕಷ್ಟವಾದದ್ದು. ನೀವು ಒಂದ್ಸಲ ನೀವು PUC ಫಸ್ಟ್ PU ಕಳೆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನಾವು 10th ಅಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟು ನಾವು ಮ್ಯಾಥಮೆಟಿಕ್ಸ್ ಕಲ್ತಿದ್ವಿ, ಎಷ್ಟು ಈಸಿ ಐತೆ ಮ್ಯಾಥಮೆಟಿಕ್ಸ್ ಫಸ್ಟ್ PU ಅಂತ ಖಂಡಿತ ಆಗುತ್ತೆ. ದಿಸ್ ಇಸ್ ಇನ್ ಫಸ್ಟ್ ಚಾಪ್ಟರ್. ನೋಡಿ ಲಿಂಕ್ ಮಾಡ್ತೀನಿ ನೋಡಿ ಹೇಗೆ. ಸೆಕೆಂಡ್ ಚಾಪ್ಟರ್ ಲಿಂಕ್ ಮಾಡ್ತೀನಿ. ಜಸ್ಟ್ ಐ ಟೇಕ್ ಹಿಯರ್ ಇನ್ what will cover the concept in second chapter, relations and functions. Just I take the relations and functions here. Listen to me. Relations and functions alli. Now I take here A cross B. A cross B. Second chapter bandide. Relations and functions. Relations and functions alli. A cross B. This is called as Cartesian product or cross product. ಎರಡು ಒಂದೇ. Cartesian product or cross product ಅಂತ ಹೇಳ್ತೀವಿ. Cross product or Cartesian product ಅಂತ ಹೇಳ್ತೀವಿ. ಸೊ ಈಗ ಇಲ್ಲಿ ಈ Cartesian product, cross product ಅಂತ ತಗೊಂಡಾಗ ಇದನ್ನ ಹೇಗೆ? ಹಾಗಾದ್ರೆ ಏನಪ್ಪ ಇದು Cartesian product? ನಾವು ಬರೀ ಪ್ರಾಡಕ್ಟ್ ಅಂತ ಆದ್ರೆ 2 3 is 6, 3 5 is 15, 4 5 is 20 ಇದು ಮಾತ್ರ ಹೇಳ್ತಾ ಇದ್ವಿ. ಈ ಪ್ರಾಡಕ್ಟ್ ಗೊತ್ತಿತ್ತು, ಮಲ್ಟಿಪ್ಲಿಕೇಶನ್ ಗೊತ್ತಿತ್ತು. ಇದು ಯಾವುದು ಇದು Cartesian product, cross product? ನೋಡಿ ಎಷ್ಟು ಸಿಂಪಲ್ ಐತೆ ನೋಡಿ. ಸೆಕೆಂಡ್ ಚಾಪ್ಟರ್ ಬರೋದು ಜಸ್ಟ್ ಹಿಯರ್ 1, 2, then 1, 4, then 2, 2, then 2, 4, then 3, 2, 3, 4. This is the Cartesian product. That's a Cartesian product. Write A cross B. Question 1 mark again. Write A cross B. Previous question paper ನಲ್ಲಿ question. 2 marks question ಕೇಳ್ತಾರೆ. ಹೇಗೆ ಕೇಳಬಹುದು question? Now here write A cross B and write the domain and range. Domain and range. 3 words. One is domain. Second one range and codomain. Domain. Domain. Range. Codomain. Okay. Domain means in Cartesian product, first entry means first element. First element means 1, 2, 3. Domain. Range means second entry, second element. Second element is that is range. That is here 2, 4. Okay. Codomain means second set. Second set means B. That is 2, okay. Domain, range, codomain. ಇದನ್ನ ಹೇಳ್ತೀವಿ A cross B. Instead of A cross B, we are going to take B cross A also. B cross A ನು ತಗೋಬಹುದು. B cross A ತಗೊಂಡಾಗ ಇಲ್ಲಿ 2, 1, 2, 2, 2, 3, 4, 1, 4, 2, 4, 3. But here A cross B not equal to B cross A. A cross B not equal to B cross A. ಆಗೇನಾಗುತ್ತೆ ಡೊಮೈನು ರೇಂಜು ಕೋಡೊಮೈನ್ ಎಲ್ಲ ಚೇಂಜ್ ಆಗುತ್ತೆ. ಡೊಮೈನ್ ಅಂತ ಆದರೆ ಅಲ್ಲಿ 2, 4 ಬರುತ್ತೆ, ರೇಂಜ್ ಅಂತ ಆದರೆ 1, 2, 3 ಬರುತ್ತೆ, ಕೋಡೊಮೈನ್ ಅಂತ ಆದರೆ A ಬರುತ್ತೆ. ಸೆಕೆಂಡ್ ಸೆಟ್ ಅನ್ನ ಕೋಡೊಮೈನ್ ಅಂತ. ನೋಡಿ ಇದು ಸೆಕೆಂಡ್ ಚಾಪ್ಟರ್ ಅಲ್ಲಿ ಬರುತ್ತೆ. ಫಸ್ಟ್ ಚಾಪ್ಟರ್ ಸುಮ್ಮನೆ ಜಸ್ಟ್ ಅಲ್ಲಿ ನಾನು ನಿಮಗೆ ಇಷ್ಟೇ ಕ್ವಶನ್ ಮುಗಿದೋಯ್ತು ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಅಂತ ನಾನು ಹೇಳ್ತಾ ಇಲ್ಲ. ಆ ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಅಲ್ಲಿ ಇರೋ ಕಾನ್ಸೆಪ್ಟ್ ಹೇಳ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು 10 ಕ್ವಶನ್ ಅದರಲ್ಲಿ ನಾನು ಪ್ರೀವಿಯಸ್ ಮಾಡಿದ್ನಲ್ಲ ಯೂನಿಯನ್ ಇಂಟರ್ಸೆಕ್ಷನ್ ಅಲ್ಲಿ ಇನ್ನೊಂದು 10 ಕ್ವಶನ್ ಇರ್ತದೆ. ಇದರಲ್ಲಿ ಇನ್ನೊಂದು 10 ಕ್ವಶನ್. ಆಮೇಲೆ ಸ್ಟೇಟ್ಮೆಂಟ್ಸ್ ಅಲ್ಲಿ ಬರುತ್ತೆ. ಸ್ಟೇಟ್ಮೆಂಟ್ಸ್ ಅಲ್ಲಿ then here this is called as A cross B. ಹಾಗಾದ್ರೆ ಇದು ಕಾರ್ಟೇಶಿಯನ್ ಪ್ರಾಡಕ್ಟ್ ಅಷ್ಟೇನಾ? ರಿಲೇಷನ್, what is the relation here? What is the relation? ಈಗ ನೋಡಿ ರಿಲೇಷನ್ ಬರೀತೀನಿ ನಾನು. ಆರ್ ಟೋಟಲಿ ಇದನ್ನ ಆರ್ಡರ್ಡ್ ಪೇಸ್ ಅಂತ ಹೇಳ್ತೀನಿ. ಜಸ್ಟ್ ಐ ಆಮ್ ಗೋಯಿಂಗ್ ಟು ರೈಟ್ ದಟ್ ಆರ್ಡರ್ಡ್ ಪೇಸ್. ದಟ್ ಈಸ್ A greater than B. ನೋಡಿ ರಿಲೇಷನ್ 1 ಅಂತ ತಗೊಳ್ಳಿ. ರಿಲೇಷನ್ 1. ಸೊ ರಿಲೇಷನ್ 1 R1 ಅಂದ್ರೆ ಇದರಲ್ಲಿ ಬರೀಬೇಕು A B ಬರೀಬೇಕು. A ಅಂದ್ರೆ 1 ನ 2 ನ. A means A belongs to here, A belongs to A,
B belongs to B, A belongs to first set, B belongs to second set. Somewhere ಕೆಲವು ಕಡೆ ಏನಾಗುತ್ತೆ A ಕ್ರಾಸ್ A ಫಸ್ಟ್ ಸೆಟ್ ಏನೇ ಇರ್ತದೆ, ಸೆಕೆಂಡ್ ಸೆಟ್ ಏನೇ ಇರ್ತದೆ. ಸೊ ನಾವು ಹಿಯರ್ ರಿಲೇಷನ್ ಅಂದ್ರೆ ಈ ಆರ್ಡರ್ಡ್ ಪೇರ್ ಇದರಲ್ಲಿ ಬರೀಬೇಕು. ಹೇಗೆ ಬರೀಬೇಕು? A ಗ್ರೇಟರ್ ದ್ಯಾನ್ B ಅಂದ್ರೆ B ಗಿನ್ನ A ಗ್ರೇಟರ್ ಇರಬೇಕು. ದಟ್ ಈಸ್ 1, 2, 1, 4, 2, 4. Only the case here 3, 3, only the case 3, 2. A greater than B. A greater than B is ನೋಡಿ ಇದೊಂದೇ ಇರೋದು. This is the relation 1. Then R2 A, B, A less than B. That is relation 2. That is A less than B means 1, 2, 1, 4, then 2, 4, then 3. This is the relation. And somewhere A, B, A equal B, A equal B, A greater than or equal to B, A less than or equal to B. Otherwise here R3 A, B, A minus B is equal to 5. A minus B is equal to 5. A minus B is equal to 5 means 1 minus 2 not equal to 5. 1 minus 4 5 ಆಗಲ್ಲ. 2 minus 2 5 ಆಗಲ್ಲ. 2 minus 4 5 ಆಗಲ್ಲ. 3 minus 2 5 ಆಗಲ್ಲ. 3 minus 4 5 ಆಗಲ್ಲ. ಹಾಗಾದ್ರೆ ನಮಗೆ ರಿಲೇಷನ್ ಬರಲಿಲ್ಲ ಇದು. then it is R3 is equal to empty relation. ಓಕೆ, ಹಾಗಾದ್ರೆ ಇಲ್ಲಿ ನೋಡಿ 3, 2 ಇಲ್ಲಿದೆ. ಸೊ ಈ ಎಲಿಮೆಂಟ್ಸ್ ಇಲ್ಲಿದೆ. ಇಟ್ ಈಸ್ ಆಲ್ಸೋ ಎ ಸಬ್ಸೆಟ್ ಆಫ್ ದಿಸ್ ಒನ್. ಇದೆಲ್ಲವನ್ನು ಸೇರಿಸಿದ್ರೆ ಒಂದೇ ಒಂದು ಸ್ಮಾಲ್ ಡೆಫಿನೇಷನ್ ಹೇಳ್ಬೋದು. ರಿಲೇಷನ್ ಈಸ್ ದ ಸಬ್ಸೆಟ್ ಆಫ್ ದ ಕಾರ್ಟೀಸಿಯನ್ ಪ್ರಾಡಕ್ಟ್. ವೆರಿ ಸಿಂಪಲ್. ನಿಮಗೆ ಪ್ರೀವಿಯಸ್ ಕ್ವಶನ್ ಪೇಪರ್ನಲ್ಲಿ ನೋಡಿದ್ರೆ ನಿಮಗೆ ಒಂದು ಕ್ವಶನ್ ಸಿಗುತ್ತೆ. ಡಿಫೈನ್ಡ್ ರಿಲೇಷನ್. Define relation. Relation is defined as subset or equal to the Cartesian product. Subset or equal. But somewhere it is equal to Cartesian product. ಅಂದ್ರೆ ನಾವು ಇಲ್ಲಿ relation ಏನು ಬರೀತೀವ somewhere equal ಆಗುತ್ತೆ. Equal ಆಗುತ್ತೆ. So that is the definition. Relation is defined as subset or equal to the Cartesian. ಈ ತರದ ಕ್ವಶನ್ ನೋಡಿ ಎಷ್ಟು ಸಿಂಪಲ್ ಆಗಿ ನಾವು ಈಗ ಸೆಟ್ಸ್ ಅಲ್ಲಿ ಹೇಳಿದೆ ನಾನು. ನೆಕ್ಸ್ಟ್ ಹಾಗೇನೆ ದಿಸ್ ಇಸ್ ರಿಲೇಟೆಡ್ ಟು ಸೆಟ್ಸ್ ಅಂಡ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ನೆಕ್ಸ್ಟ್ ಇಯರ್ in trigonometry part it is nothing but 10th standard trigonometry. It is nothing but 10th standard. 10th standard ಅಲ್ಲಿ ಏನು ಕಲ್ತಿರ್ತಾರೆ? ರೇಷಿಯೋಸ್, ಅಲೈಡ್ ಆಂಗಲ್ಸ್, ಸ್ಟ್ಯಾಂಡರ್ಡ್ ಆಂಗಲ್ಸ್, ಕಂಪ್ಲೀಟ್ ಕಾಪಿ ಡಿಟ್ಟೋ. 10th ಸ್ಟ್ಯಾಂಡರ್ಡ್ ಅಲ್ಲಿ ಏನಿದೆ ಡಿಟ್ಟೋ. ನಿಮಗೆ ಬಹುಶಃ 10th ಸ್ಟ್ಯಾಂಡರ್ಡ್ ಅಲ್ಲಿ ಮ್ಯಾಥ್ ಟ್ರಿಗ್ನಾಮೆಟ್ರಿ ನನಗೆ 10th ಸ್ಟ್ಯಾಂಡರ್ಡ್ ಬಂದಾಗ ಟ್ರಿಗ್ನಾಮೆಟ್ರಿ ನನಗೆ ಏನೋ ಅನ್ನಿಸ್ತಿತ್ತು. ಬರೀ ರೈಟ್ ಆಂಗಲ್ ಟ್ರಯಾಂಗಲ್ ಯೂಸ್ ಮಾಡಿ ಟ್ರಿಗ್ನಾಮೆಟ್ರಿಗೆ ಬಂದೆ. ಅಲ್ಲಿ ತುಂಬಾ ಈಸಿ ಆಯಿತು ನನಗೆ. ಚೆನ್ನಾಗಿ ಕಲಿತೆ ಅಂತ ಅನ್ನೋರು ಏನಾದರೂ ನೀವು ಇಲ್ಲಿದ್ರೆ ನಿಮಗೆ ತುಂಬಾ ಈಸಿ, ನೀರು ಕುಡಿಯುವಷ್ಟು ಈಸಿ ಟ್ರಿಗ್ನಾಮೆಟ್ರಿ ಫಸ್ಟ್ ಪಿ ಯುನಲ್ಲಿ. 10th ಅಲ್ಲಿ ನನಗೆ ತುಂಬ ಈಸಿ ಅಂತ. ಬಟ್ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಲ್ಲಿ ಅಂತ ಅನ್ನೋರು ಕೂಡ ಒಂದಷ್ಟು ಬೇಸಿಕ್ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವಿಲ್ಲಿ ಕ್ವಶನ್ಗಳಿಗೆ ಆನ್ಸರ್ ಮಾಡ್ಕೊಂಡು ಹೋಗ್ತೀವಿ. ಖಂಡಿತ ಕಷ್ಟ ಇಲ್ಲ, ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಂತ ಅಂದರೆ ಅದು ಒಂದು ನಿಮಗೆ ಆ ಈಕ್ವೇಷನ್ಸ್ ತಗೊಂಡು ನಾವು ನೆಕ್ಸ್ಟ್ ಒಂದು ಇಂಡಕ್ಷನ್ ಅಂದರೆ ಇಫ್ n ಈಕ್ವಲ್ಸ್ 1 ಈಕ್ವಲ್ಸ್ 2 ಟ್ರೂ, 2 ಈಕ್ವಲ್ಸ್ 2 ಟ್ರೂ, 3 ಈಕ್ವಲ್ಸ್ ಟ್ರೂ ಅಂತ ಇದನ್ನು ನಾವು ಆನ್ಸರ್ ಮಾಡ್ಕೊಂಡು ಹೋಗ್ತೀವಿ. a is 2, k plus 1 is 2 ಅಂತ ಸುಮ್ಮನೆ ಜಸ್ಟ್ ಅದನ್ನು ಒಂದು ಥಿಯರಿ ಪಾರ್ಟ್ ಬರುತ್ತೆ. ಥಿಯರಿ ಪಾರ್ಟಲ್ಲಿ ನಾವು ಅದನ್ನು ಪ್ರೂವ್ ಮಾಡ್ಕೊಂಡು ಹೋಗ್ತೀವಿ. ಈಸಿಯಾಗಿ ಆನ್ಸರ್ ಮಾಡ್ಬೋದು. 5 ಮಾರ್ಕ್ಸ್ ಎಲ್ಲ ಕ್ವಶನ್ ಬರುತ್ತೆ, ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಬಟ್ ನಾನೀಗ ಸದ್ಯಕ್ಕೆ ಅದನ್ನು ಯಾಕೆ ತಗೋತಾ ಇಲ್ಲ ಅಂತ ಅಂದರೆ ನಿಮಗೆ ಗೊತ್ತಿಲ್ಲದೇ ಇರುವಂಥ ಕಾನ್ಸೆಪ್ಟನ್ನು ನಾನು ಹೇಳಿ ನಾನು ನಿಮಗೆ ಹೇಳಕ್ಕೆ ಹೋಗಲ್ಲ. ಗೊತ್ತಿರೋ ಕಾನ್ಸೆಪ್ಟನ್ನೇ ಎಷ್ಟು ಈಸಿಯಾಗಿ ನಾವು ಮಾಡ್ಬೋದು ಇಲ್ಲಿ ಹೇಗೆ ತೊಗೊಂಡಿದ್ದೀವಿ. ಬಟ್ ಇಟ್ ಈಸ್ ವೆರಿ ಈಸಿ ಟು ಆನ್ಸರ್, ವೆರಿ ಈಸಿ. ಲೀನಿಯರ್ ಇನ್ಇಕ್ವಾಲಿಟೀಸ್ ನಾನು ಆಲ್ರೆಡಿ ಒಂದು ಕ್ವಶನ್ ತಗೊಂಡು ನಿಮಗೆ ನಾನು ತೋರಿಸ್ತೀನಿ. ನಿಮಗೆ ಲೀನಿಯರ್ ಇನ್ಇಕ್ವಾಲಿಟೀಸಲ್ಲಿ ಇಂಟರ್ವಲ್ಸ್ ಅಂತ ಬರುತ್ತೆ, ನಂಬರ್ಸು ಅಪ್ ಟು ಇನ್ಫಿನಿಟಿ ತಗೋತೀವಿ, ಮೈನಸ್ ಇನ್ಫಿನಿಟಿ ತಗೋತೀವಿ. ಫಾರ್ ಎಕ್ಸಾಂಪಲ್ ಈಗ
x greater than or equal to 2 ಅಂತ ಬಂತು ಅಂತ ಇಟ್ಕೊಳ್ಳಿ. Now here x equals 2, 3, 4 etc. infinity ಅಂತ ತಗೋತೀವಿ. So x less than or equal to 2 ಅಂತ ಅಂದ್ರೆ ಆಗ ಏನು ಮಾಡ್ತೀವಿ, x equals to 1, 0, -1, -2 up to minus infinity. Minus. Okay? Intervals ಅಂದ್ರೆ ನಂಬರ್ಸ್ ಇರೋದು minus infinity to infinity. Minus infinity to infinity. ನೋಡಿ ಇದನ್ನ ನಾವು ಎಷ್ಟು ಸಿಂಪಲ್ ಆಗಿ ನಾವು ಎಷ್ಟು ಖುಷಿಯಾಗಿ ನೀವು ಕಲಿತಾ ಹೋಗ್ತೀರಿ ಅಂತ ಅಂದ್ರೆ, ಈಗ ಇದನ್ನ ನಾನು ಇಂಟರ್ವಲ್ಸ್ ಬರ್ತೀನಿ. ಇಂಟರ್ವಲ್ಸ್ x greater than 2. x greater than 2 ಅಂತ ಅಂದ್ರೆ x values 2, 3, 4, sorry here not from 2, 3, 4, 5 etc. infinity ಅಂತ ತಗೋತೀವಿ. x greater than or equal to 2 ಅಂತ ಹೇಳಿದ್ರೆ x equals 2, 3, 4 etc. infinity. x less than 2 ಅಂತ ಹೇಳಿದ್ರೆ x equals 2, 1, 0, -1 etc. minus infinity. So x less than or equal to x less than 2 ಅಂತ ಅಂದ್ರೆ x equals 1, 0, -1 etc. minus infinity. ಓಕೆ, ನೋಡಿ ಇಂಟರ್ವಲ್ಸ್ ಇಲ್ಲಿ ಏನು ಡಿಫರೆನ್ಸ್, ಇದನ್ನ ಹೀಗೆ ಬರೆಯೋದ್ರ ಬದಲು ನಾವೇನು ಮಾಡ್ತೀವಿ, ಸೊ 2 to infinity ಇದನ್ನ ನಾವೇನು ಮಾಡ್ತೀವಿ, 2 to infinity. ಓಕೆ, ನೋಡಿ ದ ಎಲಿಮೆಂಟ್ಸ್ ಬಿಟ್ವೀನ್ 2 to infinity. ಈಗ ಇದು ಗ್ರೇಟರ್ ದ್ಯಾನ್ ಇದ್ದಾಗ ನೋಡಿ 2 to infinity, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಇನ್ಕ್ಲೂಡಿಂಗ್ 2, ಬಟ್ ಹಿಯರ್ ಎಕ್ಸ್ಕ್ಲೂಡಿಂಗ್ 2 ಬಿಟ್ಟು ಇಲ್ಲಿ 2 ಸೇರಿಸ್ಕೋಬೇಕು ಅಂತ ಅಂದ್ರೆ ಜಸ್ಟ್ ಹಿಯರ್ ನೋಡಿ ದ ಡಿಫರೆನ್ಸ್ ಹಿಯರ್ ಕ್ಲೋಸ್ಡ್ ಇಂಟರ್ವಲ್, open interval. Okay, here excluding this, including big bracket, small bracket ಅಷ್ಟು ತಿಳ್ಕೊಳ್ಳಿ. Big bracket, small bracket, big bracket including that number. Here including means minus infinity to 2. Minus infinity to 2. ನೋಡಿ ಈಗ ಇಲ್ಲಿ ಕನ್ಫ್ಯೂಷನ್ ಬೇಡ, ಮೈನಸ್ ಇನ್ಫಿನಿಟಿ ಫಸ್ಟ್ ಬರ್ಕೊಂಡೆ, ಯಾಕೆಂದ್ರೆ ನಂಬರ್ಸ್ ಅಸೆಂಡಿಂಗ್ ಆರ್ಡರ್ ಇದೆ. -2 plus negative number to positive. Here excluding. This is the interval. ಇಲ್ಲಿ ನಮಗೆ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಲ್ಲ, ಅದನ್ನೇ ನಾವು ಇಲ್ಲಿ ಸೀಕ್ವೆನ್ಸ್ ಸೀರೀಸ್ ನಲ್ಲೂ ನಾವು ಅದನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಬಂದಾಗ ಇದನ್ನೇ ನಾವು ರಿಯಲ್ ನಂಬರ್ಸ್ ನಲ್ಲಿ ಒಂದು ಇಮ್ಯಾಜಿನರಿ ನಂಬರ್ ಅಂತ ತಗೋತೀವಿ. ಇಮ್ಯಾಜಿನರಿ ನಂಬರ್ನ i ಅಂತ i it is equal to root of -1 ಇದನ್ನ ತಗೋತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಇಮ್ಯಾಜಿನರಿ ನಂಬರ್. ಅದನ್ನ ಯೂಸ್ ಮಾಡಿಕೊಂಡು ಕಾಂಪ್ಲೆಕ್ಸ್ ನಂಬರ್ಸ್ ಅನ್ನ ನಾವು ಕ್ವಶನ್ ಅಲ್ಲಿ ಆನ್ಸರ್ ಮಾಡ್ತೀವಿ. ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್, ಸ್ಟ್ರೈಟ್ ಲೈನ್ಸ್. ಸೊ ಈ ಸ್ಟಾಟಿಸ್ಟಿಕ್ಸ್ ಪ್ರಾಬಬಿಲಿಟಿ ಅಂತೂ ನಿಮಗೆ ಸೇಮ್ ಕ್ವಶನ್ ಡಿಟೋ. ನಾನು ಆಗಲೇ ಟ್ರಿಗ್ನಾಮೆಟ್ರಿ ಹೇಳಿದಾಗೆ 90% ಸೇಮ್ ಕಾಪಿ ನಿಮಗೆ 10th ಸ್ಟ್ಯಾಂಡರ್ಡ್ PUC. ಒಂದು 10% ಅಷ್ಟೇ ಒಂದಷ್ಟು ಕ್ವಶನ್ಸ್ ನಿಮ್ಮಲ್ಲಿ ಚೇಂಜ್ ಆಗ್ತಾ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ನಾವು ಹಿಯರ್ ದಿಸ್ ಇಸ್ ದ ರಿಲೇಟೆಡ್. ನಾನು ನಿಮಗೆ ಇದುವರೆಗೆ ನಾನು ಈಗ ನನಗೆ ಸಿಗುವಂಥ ಒಂದು 1/2 hour 45 minutes ಅಲ್ಲಿ ನಮ್ಗೆ ಅಷ್ಟನ್ನು ಕಂಪ್ಲೀಟಾಗಿ ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ. ಬಟ್ ಒನ್ ಥಿಂಗ್, ಇಟ್ ಈಸ್ ಈಸಿ ಟು ಲರ್ನ್. ನಿಮಗೆ 10th ಸ್ಟ್ಯಾಂಡರ್ಡ್ನಲ್ಲಿ ಮ್ಯಾಥಮೆಟಿಕ್ಸ್ ನನಗೆ ಈಸಿ ಇತ್ತು ಅಂತ ಅನ್ನೋರಿಗೆ ಹಿಯರ್ ವೆರಿ ಈಸಿ. 10th ಸ್ಟ್ಯಾಂಡರ್ಡ್ನಲ್ಲಿ ಸ್ವಲ್ಪ ಕಷ್ಟಪಟ್ಟು ಕಲಿತೆ ಅಂತ ಅನ್ನೋರು ಕೂಡ ಇಲ್ಲಿ ಈಸಿಯಾಗಿ ಕಲಿಬೋದು. ಹಾಗಾಗಿ ಸೊ ಯು ನೀಡ್ ನಾಟ್ ವರಿ ಅಬೌಟ್ ಆನ್ ದಟ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್. ಓಕೆ, ಹಾಗಾಗಿ ಈಸಿಯಾಗಿ ಮಾಡ್ಬೋದು. ಟೇಕ್ ಇಟ್ ಈಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಹಾಗೇನೆ ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಖಂಡಿತ ಯಾರು ಏನು ಹೇಳಿದ್ರು ಭಯ ಪಡಕ್ಕೆ ಹೋಗ್ಬೇಡಿ. ತುಂಬ ಈಸಿಯಾಗಿ PCMB ನೀವು ಮಾಡ್ಬೋದು. ಮ್ಯಾಥಮೆಟಿಕ್ಸ್ನ ತುಂಬ ಈಸಿಯಾಗಿ ಕಲಿಬೋದು. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.